ಸರ್ ನಮಸ್ತೆ ಸರ್, ನನ್ನ ಹೆಸರು ಕಿರಣ್ ಅಂತ. ಕರ್ನಾಟಕದಲ್ಲಿ ಬೆಳಗಾವಿ ಜಿಲ್ಲೆ ಓವರ್ ಬುದ್ರುಕ್ನಲ್ಲಿ ಇದ್ದೀನಿ, ಹತ್ತನೇ ತಾಲೂಕ. ನಾನು ಆಲ್ರೆಡಿ ಒಂದು 2 ವರ್ಷದಿಂದ ಟ್ರೇಡಿಂಗ್ ನಲ್ಲಿ ನಾನು ಎಂಟ್ರಿ ಕೊಟ್ಟು ಟ್ರೇಡಿಂಗ್ ನಲ್ಲಿ ಆಲ್ಮೋಸ್ಟ್ ನನಗೆ ಯಾವುದೂ ಇನ್ಫಾರ್ಮೇಶನ್ ಇಲ್ಲದೆ ಇಂಡಿಯನ್ ಮಾರ್ಕೆಟ್ ನಲ್ಲಿ ನಾನು NSE ನಲ್ಲಿ ಆಲ್ರೆಡಿ ತಗೊಂಡು ಏನಾಗ್ತಾ ಇತ್ತು ಅಂದ್ರೆ ಒಂದ್ ದಿವಸ ಈಗ ಎಂಟ್ರಿ ಮಾಡಿ ಟ್ರೇಡಿಂಗ್ ಮಾಡೋದು ಇವತ್ತು ಫುಲ್ ಪ್ರಾಫಿಟ್ ಆಗ್ತಾ ಇತ್ತು. ಮತ್ತೆ ಒಂದ್ ಮರುದಿವಸ ಪ್ರಾಫಿಟ್ ಆಗ್ತಾ ಇತ್ತು, ಆದ್ರೆ ವೀಕೆಂಡ್ ಹೋದ್ರೆ ಎಲ್ಲಾನು ಮೈನಸ್ ಆಗಿ ಲಾಸಸ್ ನಲ್ಲಿ ಬರ್ತಾ ಇತ್ತು. ಅವಾಗ ನಾನು ಯಾವ್ದಾದ್ರು ಕ್ಲಾಸ್ ತಗೋಬೇಕು ಅಂತ ಸರ್ಚ್ ಮಾಡ್ತಾ ಇದ್ದಾಗ ಆಲ್ರೆಡಿ ನಾನು ಏನಂದ್ರೆ ಕರ್ನಾಟಕದಲ್ಲಿ ಅಂದ್ರೆ ಬೆಳಗಾಂನಲ್ಲಿ, ಹುಬ್ಳಿನಲ್ಲಿ, ಬೆಂಗಳೂರಿನಲ್ಲಿ ಆಲ್ರೆಡಿ ಎಲ್ಲ ಕಡೆ ಎಂಕ್ವೈರೀಸ್ ಮಾಡಿ ಮತ್ತೆ ಅದೊಂದು ಸೆಮಿನಾರ್ ಕಂಡಕ್ಟ್ ಮಾಡಿದ್ದಾರೆ. ಆಮೇಲೆ ಮಹಾರಾಷ್ಟ್ರದಲ್ಲಿ ಸಾಂಗ್ಲಿ, ಮಿರಜ್, ಪುಣೆ, ಮುಂಬೈ ಎಲ್ಲ ಕಡೆನೂ ನಾನು ಆಲ್ರೆಡಿ ಸೆಮಿನಾರ್ ನ ಮೊಬೈಲ್ ನಲ್ಲಿ ನಾವು ಕಂಡಕ್ಟ್ ಮಾಡಿ ಅಟೆಂಡ್ ಆದ್ವಿ. ಬಟ್ ನಮ್ಗೆ ಯಾವ್ದು ತರ ರಿಸಲ್ಟ್ ಸಿಕ್ಲಿಲ್ಲ. ಆಗ ಎಲ್ಲ ಕಡೆ ಸರ್ಚ್ ಮಾಡಿ ನಮ್ಮ ಫ್ರೆಂಡ್ ಒಬ್ಬರಿಂದ ಸಜೆಷನ್ ಇಂದ ರಾಘವ್ ಸರ್ ಅಂತ ಸರ್ ಭೇಟಿ ಆದ್ರು. ಈಗ ರಾಘವ್ ಸರ್ ಟ್ರೇಡಿಂಗ್ ಅಕಾಡೆಮಿಯಲ್ಲಿ ನಾವು 1 ತಿಂಗಳಿಂದ ಕಲಿತಾ ಇದ್ದೀವಿ. ಏನಾಗಿದೆ ಅಂದ್ರೆ ಮೊದಲು ನಾವು ಟಾಪ್ ಅಲ್ಲಿ ಬೈ ಮಾಡಿ ಕೆಳಗೆ ಲೋ ಅಲ್ಲಿ ಲಾಸಸ್ ತಗೊಂಡೆ ನಾವು ಎಕ್ಸಿಟ್ ಆಗ್ತಾ ಇದ್ವಿ, ಯಾವ್ದು ನಾವು ಪ್ರಾಫಿಟ್ ಬರ್ತಾ ಇರಲಿಲ್ಲ. ಬಟ್ ಈಗ ಇವ್ರ ಕ್ಲಾಸ್ ಕಲ್ತಾಗಿಂದ ಫಸ್ಟ್ ಆಫ್ ಆಲ್ ನಮ್ಗೆ ಏನಾಗಿದೆ ಅಂದ್ರೆ ಯಾವ ತರ ಸಿಸ್ಟಮ್ಯಾಟಿಕಲಿ ನಾವು ಟ್ರೇಡಿಂಗ್ ನಲ್ಲಿ ಇರಬೇಕು, ಯಾವ ತರ ಸಿಸ್ಟಮ್ಯಾಟಿಕ್ ನಲ್ಲಿ ಇದ್ರೆ ನಾವು ಪ್ರಾಫಿಟ್ ಆಗುತ್ತೆ ಏನು ಅದ್ರ ಮೊದಲು ಫಸ್ಟ್ ನಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆ ಅದು. ಆಮೇಲೆ SMC ಮತ್ತು ICT ಕ್ಲಾಸ್ ನಾವು ಕಲ್ತ ನಂತರ ಈಗ ಟ್ರೇಡ್ ನಲ್ಲಿ ಲಾಸ್ ಆಗೋದೇ ಇಲ್ಲ, ಪ್ರಾಫಿಟ್ ಆಗುತ್ತೆ ಇಲ್ಲ ಅಂದ್ರೆ ಕಾಸ್ಟ್ ಯಾವ್ದು ತರ ಲಾಸ್ ಆಗೋಲ್ಲ. ನಾನ್ ನೋಡಿದ ಪ್ರಕಾರ ಆಲ್ರೆಡಿ ಹೇಳ್ಬೇಕಂದ್ರೆ ಟೋಟಲ್ ನಮ್ ಕ್ಲಾಸ್ಗೆ ನಾವು ಸಫಿಸಿಯಂಟ್ ಅನ್ಸಿದೆ. ನಮ್ ಸರ್ ರಾಘವ್ ಸರ್ ನಮ್ ಲೈಫ್ ಚೇಂಜ್ ಆಗಿದೆ ಅಂತ ಹೇಳೋಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು.